ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಎಂಬ ಪತ್ರಿಕೆಯ ಇದು 9ನೇ ಅಧಿವೇಶನ, 10ನೇ ಅಧಿವೇಶನ. ಈಗಾಗಲೇ ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯ ಬಹುಮುಖ್ಯ ಉಪಶೀರ್ಷಿಕೆಯಾಗಿರುವ ಕಾವ್ಯ ಲಕ್ಷಣಗಳನ್ನು ಕುರಿತ ಅಧಿವೇಶನಗಳು ಇದಾಗಿತ್ತು. ಈ ಅಧಿವೇಶನಗಳಲ್ಲಿ ಕಾವ್ಯದ ಸ್ವರೂಪ, ಕಾವ್ಯ ಯಾವುದು ಮತ್ತು ಕಾವ್ಯ ಸೃಷ್ಟಿಗೆ ಕಾರಣವಾಗುವ ಅಂಶಗಳ ಕುರಿತು ಭಾರತೀಯ ಲಾಕ್ಷಣಿಕರು ಮಾಡಿದಂತಹ ವ್ಯಾಖ್ಯಾನಗಳು, ವಿವರಣೆಗಳು ಮತ್ತು ಸಿದ್ಧಾಂತಗಳು ಅಥವಾ ವ್ಯಾಖ್ಯೆಗಳನ್ನು ನಾವು ನೋಡ್ತಾ ಬಂದ್ವಿ. ವಿದ್ಯಾರ್ಥಿಗಳೇ, ಮುಂದುವರೆದು ಬಹುಶಃ ಕಾವ್ಯ ಲಕ್ಷಣಗಳು ಈ ಒಂದು ಉಪಶೀರ್ಷಿಕೆಯ ಕೊನೆಯ ಅಧಿವೇಶನ ಇದು. ಸೊ ಇಲ್ಲಿ ನಮಗೆ ಬಹಳ ಮುಖ್ಯವಾಗಿರುವಂತ ಒಂದು ಅಂಶ ಅಂತ ಹೇಳಿದ್ರೆ ಸಹೃದಯ. ಅಧಿವೇಶನ 10 ಪ್ರಸ್ತುತಪಡಿಸತಕ್ಕಂಥವರು ತಿಪ್ಪೇಶ ಬಿ, ಸಹಾಯಕ ಪ್ರಾಧ್ಯಾಪಕರು, ಕಾಲೇಜು ಶಿಕ್ಷಣ ಇಲಾಖೆ. ಸೊ ನಮ್ಗೆ ಈಗ ಪ್ರಶ್ನೆಗಳ ಕಾವ್ಯ ಯಾವುದು, ಕಾವ್ಯ ಎಂದರೇನು, ಕಾವ್ಯ ಸೃಷ್ಟಿಗೆ ಕಾರಣಗಳು ಆದ್ಮೇಲೆ ಕಾವ್ಯದ ಸೃಷ್ಟಿಗೆ ಅದರ ಪರಿಣಾಮವನ್ನ ನಾವು ಇಂದಿನ ಕಾವ್ಯ ಪ್ರಯೋಜನದಲ್ಲಿ ನೋಡಿದ್ವಿ. ಜೊತೆಗೆ ಕಾವ್ಯದ ಫಲಾನುಭವಿ ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾರಿಗಾಗಿ ಈ ಕಾವ್ಯ ಎನ್ನುವಂಥ ಪ್ರಶ್ನೆ. ಸಹೃದಯ ಬಹಳ ಮುಖ್ಯವಾಗಿ ಕಾವ್ಯದ ಫಲಾನುಭವಿ. ಸಹೃದಯ ಅನ್ನುವ ಪದವೇ ಸಾಕಷ್ಟು ಅರ್ಥಪೂರ್ಣವಾಗಿದೆ. ಬಹುತೇಕ ವಿಶ್ವದ ಯಾವುದೇ ಸಾಹಿತ್ಯ ವಿಮರ್ಶೆ ಅಥವಾ ಮೀಮಾಂಸೆಯಲ್ಲಿ ಕೂಡ ಇಂತಹ ಒಂದು ಪದವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಹೃದಯ ಕವಿಗೆ ಸಮಾನವಾದ ಹೃದಯ ಉಳ್ಳವನು ಅನ್ನುವ ಅರ್ಥವನ್ನ ತೀನಂ ಶ್ರೀಯವರು ಅಭಿಪ್ರಾಯ ಪಡ್ತಾರೆ. ಸೊ ಇವತ್ತಿನ ಸಹೃದಯ ಮತ್ತು ಜೊತೆಗೆ ಇನ್ನು ಕನ್ನಡ ನಾಡಿನಲ್ಲಿ ಕಾವ್ಯ ಮೀಮಾಂಸೆ ಬೆಳೆದು ಬಂದ ಪದ್ಧತಿಯನ್ನು ಕೂಡ ಈ ಸಂದರ್ಭದಲ್ಲಿ ನೋಡೋಣ. ಹಿಂದಿನ ತರಗತಿಯನ್ನು ಅವಲೋಕನ ಮಾಡೋದಾದ್ರೆ ಕಾವ್ಯ ಪ್ರಯೋಜನ ಕುರಿತು ಮಮ್ಮಟನ ವ್ಯಾಖ್ಯೆ, ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತ ರಕ್ಷತೆ ಎನ್ನುವಂತಹ ವ್ಯಾಖ್ಯೆಯನ್ನ ನೋಡಿದ್ವಿ. ಅಲ್ಲಿ ಆತ ಕಾವ್ಯ ಪ್ರಯೋಜನಗಳನ್ನ ಪಟ್ಟಿ ಮಾಡ್ತಾನೆ. ಜೊತೆಗೆ ಹೇಮಚಂದ್ರನ ವಿಚಾರಗಳು, ಭಟ್ಟನಾಯಕನ ಅಭಿಪ್ರಾಯಗಳನ್ನು ಕೂಡ ನೋಡಿದ್ವಿ. ಭಟ್ಟನಾಯಕ ಖಂಡಿತವಾಗಿ ಕಾವ್ಯದಿಂದ ಕೇವಲ ರಸಾನುಭವ ಮಾತ್ರ ಅದರ ಪ್ರಯೋಜನ ಮತ್ತೇನು ನಮ್ಗೆ ಆಗ್ಬೇಕಾಗಿಲ್ಲ ಅನ್ನುವಂತ ಒಂದು ಖಂಡಿತವಾದ ಮಾತನ್ನ ಹೇಳುವಂಥದ್ದನ್ನ ಹಿಂದಿನ ಅಧಿವೇಶನದಲ್ಲಿ ನೋಡಿದ್ವಿ. ಮುಂದುವರೆದು ಸಹೃದಯ ಯಾರು ಅನ್ನುವಂಥ ಪ್ರಶ್ನೆ. ಈಗಾಗಲೇ ನಿಮ್ಗೆ ಹೇಳಿದೆ, ಕಾವ್ಯವನ್ನ ಓದುವಂಥವರು, ಆಸ್ವಾದಿಸುವಂಥವರು ಸಹೃದಯರು. ಇಷ್ಟು ಹೇಳಿದ್ರೆ ಇದು ಸಾಮಾನ್ಯ ಮಾತಾಗುತ್ತೆ. ಸಹೃದಯ ಅಂತ ಅನ್ನಿಸ್ಕೊಳ್ಬೇಕಾದ್ರೆ, ಅದಕ್ಕೆ ಪಾತ್ರನಾಗಬೇಕಾದ್ರೆ ಆತನಿಗೂ ಕೂಡ ಕೆಲವೊಂದಿಷ್ಟು ಸಾಮರ್ಥ್ಯಗಳು ಇರಬೇಕಾಗುತ್ತೆ ಅನ್ನೋದು ನಮ್ಮ ಭಾರತೀಯ ಲಾಕ್ಷಣಿಕರ ವಿಚಾರಧಾರೆಗಳಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಅಭಿನವ ಗುಪ್ತನ ವ್ಯಾಖ್ಯೆಯನ್ನು ನೋಡೋಣ. ಧ್ವನ್ಯಾಲೋಕ ಲೋಚನ, ಆನಂದವರ್ಧನನ ಧ್ವನ್ಯಾಲೋಕ ಕೃತಿಗೆ ಬರೆದಂತ ವ್ಯಾಖ್ಯಾನ ಇದು. ಧ್ವನ್ಯಾಲೋಕ ಲೋಚನ. ಅಭಿನವ ಗುಪ್ತ ಏನ್ ಹೇಳ್ತಾನೆ ಅಂದ್ರೆ, ಹೈಷಾಂ ಕಾವ್ಯಾನುಶೀಲನ ವಶಾತ್ ವಿಶದೀಭೂತೆ ಮನೋಮುಕುರೆ ವರ್ಣನೀಯ ತನ್ಮಯೀ ಭವನ ಯೋಗ್ಯತಾ ತೇ ಹೃದಯ ಸಂವಾದ ಬಾಜ ಸಹೃದಯ ಅನ್ನುವಂಥ ಮಾತು. ಸ್ವಲ್ಪ ಅದನ್ನ ಬಿಡಿಸ್ಕೊಂಡು ನೋಡೋಣ. ಹೈಷಾಂ ಕಾವ್ಯಾನುಶೀಲನ ವಶಾತ್, ಕಾವ್ಯಗಳನ್ನು ಪರಿಶೀಲಿಸಿದಾಗ ವಿಶದೀಭೂತೆ, ವಿಶದವಾಗುತ್ತೆ, ಸ್ಪಷ್ಟವಾಗುತ್ತೆ. ಏನಂತಂದ್ರೆ ವಿಶದೀಭೂತೆ ಮನೋಮುಖರೆ, ಮನೋಮುಖರೆ ಅಂದ್ರೆ ಕನ್ನಡಿ, ಮನಸ್ಸೆಂಬ ಕನ್ನಡಿ ವಿಶದವಾಗಿರುವುದರಿಂದ ಕಾವ್ಯಗಳನ್ನು ಪರಿಶೀಲಿಸಿದಾಗ ಮನಸ್ಸೆಂಬ ಕನ್ನಡಿ ನಿರ್ಮಲವಾಗಿರುವುದರಿಂದ ವರ್ಣನೀಯ ತನ್ಮಯೀ ಭವನ ಯೋಗ್ಯತಾ, ವರ್ಣನ ವಿಷಯದಲ್ಲಿ ತನ್ಮಯನಾಗುವ ಯೋಗ್ಯತೆ ಮತ್ತು ಹೃದಯ ಸಂವಾದ ಬಾಜ, ಕವಿಯ ಹೃದಯದೊಂದಿಗೆ ಸಂವಾದಗೊಳ್ಳುವ ಸಾಮರ್ಥ್ಯ ಪಡೆಯುವವರೇ ಸಹೃದಯರು ಅನ್ನುವಂತ ಬಹಳ ಮುಖ್ಯವಾದ ಒಂದು ಮಾತನ್ನ ಹೇಳ್ತಾನೆ. ಸೊ ಇದನ್ನ ನಾವು
ಕಾವ್ಯವನ್ನ ಓದಿದರೆ ಮುಗಿಯ ಅದನ್ನ ಓದಿ ಹಾಗೆ ಯಾವ ಒಂದು ತನ್ಮಯತೆ ಇಲ್ಲದೆ ಅದನ್ನು ಓದಿ ಮುಗಿಸಿದ್ರೆ ಅದು ಕಾವ್ಯಕ್ಕೆ ಅಥವಾ ಕವಿಗೆ ಮಾಡುವ ಒಂದು ದ್ರೋಹ ಆಗುತ್ತೆ. ಕಾವ್ಯವನ್ನು ಯಾವಾಗಲೂ ಕುತೂಹಲದಿಂದಲೇ ನೋಡ್ಬೇಕಾಗತ್ತೆ. ಕಾವ್ಯವನ್ನು ಯಾವಾಗಲೂ ಕೂಡ ಒಂದು ಭಾವನಾ ಪ್ರಪಂಚದಲ್ಲಿಟ್ಟು ನೋಡ್ಬೇಕಾಗುತ್ತೆ ಅನ್ನುವಂಥದ್ದು. ಸೊ ಕೆಲವರಿಗೆ ಯಾವುದೇ ವಿಚಾರಗಳು ಕೂಡ ಹೃದಯ ಉದ್ದೀಪನವನ್ನ ಮಾಡೋದೇ ಇಲ್ಲ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಅಭಿನವ ಗುಪ್ತ ಹೇಳುವಂತ ಪದ ಇದೆಯಲ್ಲ, ಹೃದಯ ಸಂವಾದ ಅನ್ನೋದು ಬಹಳ ಮುಖ್ಯವಾದ ಪದ ಆಗುತ್ತೆ. ಈ ಹೃದಯ ಸಂವಾದ ಅನ್ನೋದು ಇಡೀ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಸಹೃದಯನಿಗಿರುವ ಮಹತ್ವವನ್ನ ಸಾರಿ ಸಾರಿ ಹೇಳುತ್ತೆ. ಕವಿಯ ಹೃದಯದೊಂದಿಗೆ ಸಂವಾದಗೊಳ್ಳುವ, ಇದು ಬಹಳ ಮುಖ್ಯ. ಇದು ಬಹಳ ಕಷ್ಟದ ಕೆಲಸ ಆಗುತ್ತೆ. ಒಬ್ಬ ಕವಿ ಯಾವ ಮಟ್ಟಗಿನ ಯಾವ ಒಂದು ಅನುಭವದ ಆಳಕ್ಕೆ, ಅನುಭವದ ಎತ್ತರಕ್ಕೆ ಏರ್ತಾನೋ ಆ ಒಂದು ಅನುಭವದ ಆಳಕ್ಕೆ ಮತ್ತು ಎತ್ತರಕ್ಕೆ ಇಳಿಯುವಂತ ಸಾಮರ್ಥ್ಯ ಒಬ್ಬ ಸಹೃದಯನಿಗೆ ಬಂದ್ರೆ ಅದನ್ನ ಹೃದಯ ಸಂವಾದ ಅಂತೇಳಿ ಕರಿಬಹುದು. ಆದ್ರೆ ನಾವು ಮೇಲ್ನೋಟಕ್ಕೆ ಕಾವ್ಯವನ್ನು ಓದಿಕೊಂಡು ಹೋಗ್ತಾ ಇರ್ತೀವಿ. ಆದರೆ ಕವಿಯ ಒಂದು ಏನು ಅನುಭವಕ್ಕೆ ನಾವು ಇಳಿಯಲು ವಿಫಲರಾದ್ರೆ ಕೇವಲ ಓದುಗರಾಗುತ್ತೇವೆ, ಹೃದಯ ಸಂವಾದ ನಡೆಯುವುದಿಲ್ಲ ಅನ್ನುವಂಥದ್ದನ್ನ ನೋಡ್ಬೋದು. ಆಮೇಲೆ ಇನ್ನೊಂದು ಪದ ವರ್ಣನೀಯ ತನ್ಮಯೀ ಭವನ ಯೋಗ್ಯತ. ವರ್ಣನ ವಿಷಯದಲ್ಲಿ ಒಂದು ಯಾವುದೇ ಆಗ್ಲಿ, ಸೂರ್ಯೋದಯದ ವಿಚಾರ ಇರಲಿ, ಕಾವ್ಯ ಅಂದ್ರೇನೆ ಅದು ಒಂದು ರೀತಿಯ ಸನ್ನಿವೇಶದ ಚಿತ್ರಣ ಆಗಿರುತ್ತೆ. ಯಾವತ್ತೂ ಕೂಡ ಘಟನೆಗಳ ಚಿತ್ರಣ ಆಗಿರುತ್ತೆ. ಆ ಚಿತ್ರಣದಲ್ಲಿ ನಾವು ಒಂದಾಗಿ ಆ ಇಡೀ ಕಾವ್ಯ ಪ್ರಪಂಚದಲ್ಲಿ ನಾವು ವ್ಯವಹರಿಸದೇ ಇದ್ದರೆ ಅಲ್ಲಿಗೆ ನಮ್ಮ ಓದುವಿಕೆಗೆ ಅರ್ಥ ಇರೋದಿಲ್ಲ ಅನ್ನುವಂಥದ್ದು ಅಭಿನವ ಗುಪ್ತನ ಒಂದು ಬಹಳ ಮುಖ್ಯ ಮಾತಾಗುತ್ತದೆ. ವಿದ್ಯಾರ್ಥಿಗಳೇ, ಯಾವುದೇ ಒಂದು ಕೃತಿಯಾಗಲಿ ಕಾವ್ಯವಾಗಲಿ ಓದುವ ಕ್ರಮ ಮೊದಲು ಓದಿಸಿಕೊಂಡು ಹೋಗಬೇಕು. ತದನಂತರ ಮತ್ತೊಮ್ಮೆ ಓದಬೇಕು. ಆಗ ಮತ್ತೆ ಮತ್ತೆ ವಿಚಾರಗಳು ಉಳಿಯುತ್ತೆ. ಆ ಕಾವ್ಯದಲ್ಲಿ ಮುಳುಗೆದ್ದಾಗ ಮಾತ್ರ ನಮಗೆ ಕವಿಯ ಒಂದು ಸಮೀಪಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಮೊದಲ ಓದು, ಎರಡನೇ ಓದು, ಮೂರನೇ ಓದು ಹೆಚ್ಚಾದಂತೆ ಮತ್ತೆ ಮತ್ತೆ ಅನೇಕ ಅರ್ಥಗಳನ್ನ ಕಾವ್ಯ ನಮಗೆ ಕೊಡ್ತಾ ಹೋಗುತ್ತೆ. ಇದನ್ನೇ ಕಾವ್ಯದ ಶಕ್ತಿ ಅಂತಾನೂ ಕೂಡ ಕರೀಬಹುದು. ಇದನ್ನೇ ಅಭಿನವ ಗುಪ್ತ ಹೃದಯ ಸಂವಾದ, ಕವಿಯೊಂದಿಗೆ ಸಂವಾದ ನಡೆಸಬೇಕು ಅನ್ನುವಂಥದ್ದು. 10ನೇ ಶತಮಾನದಲ್ಲಿರುವ ಪಂಪ 20ನೇ ಶತಮಾನದಲ್ಲಿರುವ ನಾವು ಹೃದಯ ಸಂವಾದಗೊಳ್ಳಬೇಕಾಗುತ್ತದೆ ಅನ್ನುವಂಥದ್ದು ನೆನಪಿರಲಿ. ಇಲ್ಲಿ ಕವಿಗೆ ಕಾಲ, ದೇಶ, ಪ್ರದೇಶ ಮುಖ್ಯ ಆಗೋದಿಲ್ಲ. ಸೊ ಆತನ ಪಠ್ಯ ನಮ್ಮ ಮುಂದಿದೆ. ಆ ಪಠ್ಯದೊಂದಿಗೆ ನಾವು ಯಾವ ರೀತಿ ಸಂವಾದಗೊಳ್ಳುತ್ತೇವೆ ಎನ್ನುವುದು ಬಹಳ ಮುಖ್ಯವಾಗುತ್ತೆ ಅನ್ನುವಂಥ ಮಾತನ್ನ ಅಭಿನವ ಗುಪ್ತ ಹೇಳ್ತಾನೆ. ಇದು ಸಹೃದಯ ಮಹಾತ್ಮನ ಓದು, ಅವನ ಒಂದು ಅವನಿಗಿರಬೇಕಾದ ಒಂದು ಸಾಮರ್ಥ್ಯವೂ ಕೂಡ ಆಗಿರುತ್ತೆ ಎನ್ನುವಂಥದ್ದು. ನಮ್ಮ ಕನ್ನಡದ ಕವಿ ಜನ್ನ ಬಹಳ ಚಂದಾಗಿ ಒಂದು ಮಾತು ಹೇಳ್ತಾನೆ. ಕಟ್ಟಿಯುಂ ಏನೋ ಮಾಲೆಗಾರನ ಹೊಸ ಭಾಷೆಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿ ಹೋಗುವುದೇ ಅನ್ನುವಂಥದ್ದು. ಜನರಿಗೆ ಈ ಒಂದು ಸಂಗತಿಯ ನೆನಪಿದೆ. ತಾನೊಬ್ಬ ಕವಿಯಾಗಿದ್ದರೂ ಕೂಡ, ಸುಂದರ ಕಾವ್ಯವನ್ನ ನಿರ್ಮಿಸಿದ್ದರೂ ಕೂಡ ಅದನ್ನ ಕೇಳುವವರಿಲ್ಲದಿದ್ದರೆ, ಸಹೃದಯರಿಲ್ಲದಿದ್ದರೆ ಅದಕ್ಕೆ ಬೆಲೆ ಬರುವುದಿಲ್ಲ. ಇದು ನಾವು ಕಾವ್ಯ ಲಕ್ಷಣದಲ್ಲಿ ಬಹಳ ಮುಖ್ಯವಾಗಿ ಗುರುತಿಸುವುದಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು. ಕಾವ್ಯ ಯಾವುದು, ಕಾವ್ಯ ಎಂದರೇನು, ಕಾವ್ಯ ಸೃಷ್ಟಿಗೆ ಕಾರಣಗಳು ಮತ್ತು ಕಾವ್ಯದ ಪರಿಣಾಮ ಮತ್ತು ಅಥವಾ ಪ್ರಯೋಜನ ಹಾಗೂ ಕಾವ್ಯ ಓದುವಿ ಫಲಾನುಭವಿಗಳು, ಇಷ್ಟು ಸೇರಿದಾಗ ಕಾವ್ಯ ಲಕ್ಷಣ ಪೂರ್ತಿ ಹೋಗುತ್ತೆ. ಇದನ್ನೇ ತಿಪ್ಪೇರುದ್ರ ಸ್ವಾಮಿಯವರು ಕಾವ್ಯ ಜಗತ್ತು ಅಂತ ಕರೀತಾರೆ ಅನ್ನುವಂಥದ್ದು. ಮಾಲೆಗಾರನು ಹೊಸ ಮಾಲೆಯನ್ನು ಕಟ್ಟಿದಾಗಲೂ ಅದನ್ನು ಮುಡಿದು ಸಂತೋಷ ಪಡುವವರು ಇಲ್ಲದಿದ್ದರೆ ಆ ಮಾಲೆ ಬಾಡಿ ಹೋಗುವುದಿಲ್ಲವೇ ಎನ್ನುವಂಥದ್ದು ಈ ಮೇಲಿನ ವಾಕ್ಯದ ಅರ್ಥ. ಸೊ ಅರ್ಥ ಆಗಿದೆ ಅಂತೀನಿ. ಒಬ್ಬ ಮಾಲೆಗಾರ ಅದರ ಸಮಯ
ಬಹಳ ಕಡಿಮೆ ಇರುತ್ತೆ. ಮಾಲೆ ಮಾಡ್ಕೊಂಡ್ಮೇಲೆ ಅದನ್ನ ಯಾರಾದ್ರೂ ತಗೊಳ್ಬೇಕು, ತಗೊಂಡು ಮುಡಿದಾಗೆ ಆ ಮಾಲೆಗೆ ಒಂದು ಬೆಲೆ ಬರುತ್ತೆ. ಹಾಗೆ ಕಾವ್ಯ ಕೂಡ ಅನ್ನುವಂಥದ್ದು. ಕಾವ್ಯವನ್ನು ರಚಿಸಿದವನು ರಚಿಸಿ ತನ್ನ ಕೆಲಸವನ್ನು ಮುಗಿತು, ಆ ನಂತರ ಸಹೃದಯನ ಕೆಲಸ ಪ್ರಾರಂಭ ಆಗುತ್ತೆ. ನೂರಾರು ಸಾವಿರಾರು ವರ್ಷಗಳ ಕಾಲ ಒಂದು ಕೃತಿ ಉಳಿದು ಬರಬೇಕಾದ್ರೆ ಸಹೃದಯ ಅದರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾನೆ ಅನ್ನುವಂಥದ್ದು. ಅಭಿನವಗುಪ್ತನ ಇನ್ನೊಂದು ಮಾತೇನಂತಂದ್ರೆ, ಅಧಿಕಾರಿ ಛಾತ್ರ ವಿಮಲ ಪ್ರತಿಭಾನಶಾಲಿ ಸಹೃದಯ. ಯಾರು ಅಧಿಕಾರಿ ಛಾತ್ರ ವಿಮಲ ಪ್ರತಿಭಾನಶಾಲಿ ಸಹೃದಯ ಅಂದ್ರೆ ರಸಸ್ವಾದ ಮಾಡಲು ತಕ್ಕವನೆಂದರೆ ಪ್ರತಿಭಾಶಾಲಿಯಾದ ಸಹೃದಯ. ಬರೀ ಸಹೃದಯನಾದ್ರೆ ಸಾಲದು, ಕವಿಗಳ ಬಗ್ಗೆ ಅಭಿಮಾನ ಇದ್ರೆ ಸಾಲದು, ಪ್ರತಿಭೆಯೂ ಕೂಡ ಇರಬೇಕು. ಇದನ್ನೇ ರಾಜಶೇಖರ ಭಾವಯತ್ರಿ ಪ್ರತಿಭೆ ಅಂತೇಳಿ ಕರೆದ. ಅಷ್ಟೇ ಅಲ್ಲ, ಆತನಿಗೆ ವ್ಯುತ್ಪತ್ತಿಯೂ ಕೂಡ ಇರ್ಬೇಕಾಗುತ್ತೆ ಅನ್ನುವಂಥ ಮಾತನ್ನ ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀವಿ. ಒಬ್ಬ ಸಹೃದಯನ ಲಕ್ಷಣ ಅಂದ್ರೆ ಅವನು ಕೂಡ ಪ್ರತಿಭಾಶಾಲಿ ಆಗಿರಬೇಕು ಅನ್ನುವಂಥ ಮಾತನ್ನ ನಮ್ಮ ಭಾರತೀಯ ಕಾವ್ಯ ಮೀಮಾಂಸಕರು ಹೋಗ್ತಾರೆ. ಇದಿಷ್ಟು ಸಹೃದಯ ಆದ್ಮೇಲೆ ಇನ್ನು ಕನ್ನಡದ ನೆಲಕ್ಕೆ ಬಂದರೆ, ಕಾವ್ಯ ಮೀಮಾಂಸೆಯ ಶಾಸ್ತ್ರ ಕನ್ನಡದಲ್ಲಿ ಹೇಗೆ ಬೆಳೆದಿರ್ಬೋದು ಅನ್ನುವಂಥ ಒಂದು ಕುತೂಹಲ ಇರುತ್ತೆ. ಬಹಳ ಮುಖ್ಯವಾಗಿ ನಮ್ಮ ಮೊದಲ ಕೃತಿಯೇ ಒಂದು ಲಾಕ್ಷಣಿಕ ಕೃತಿ ಅಂತ ಹೇಳ್ತೀವಿ. ಇಲ್ಲಿ ವ್ಯಾಕರಣದಿಂದ ಹಿಡಿದು ಕಾವ್ಯ ರಚನೆಯ ಸಿದ್ಧಾಂತದವರೆಗೆ ಅನೇಕ ಅಂಶಗಳನ್ನ ಚರ್ಚಿಸಲಾಗಿದೆ. ಬಹಳ ಮುಖ್ಯವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಮಾತ್ರ ಹೇಳ್ತೀನಿ. ಕವಿರಾಜ ಮಾರ್ಗ ದಂಡಿಯ ಕೃತಿಯಿಂದ ಪ್ರೇರಣೆ ಪಡೆದು ಕನ್ನಡದಲ್ಲಿ ರಚಿತವಾದಂತಹ ಒಂದು ಕೃತಿಯಾಗಿದೆ. ದಂಡಿಯ ಕಾವ್ಯಾದರ್ಶದ ನೇರ ಪ್ರೇರಣೆ ಇದರ ಮೇಲಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಧ್ವನಿ ಎಂಬುದು ಅಲಂಕಾರಂ ಧ್ವನಿ ಇಸುಗಂ ಶಬ್ದದಿಂದಂ ಅರ್ಥದೆ ದೃಶ್ಯಂ ಎನ್ನುವಂತ ಮಾತಿದೆಯಲ್ಲ, ಇದು ಒಂದಿಷ್ಟು ವಿದ್ವಾಂಸರ ಕುತೂಹಲವನ್ನು ಕೆರಳಿಸಿದೆ. ಯಾಕಂದ್ರೆ ಸರಿಸುಮಾರು ಕವಿರಾಜ ಮಾರ್ಗ ಕಾರಣ ಸಮಯದಲ್ಲೇ ಇದ್ದಂತ 850ರಲ್ಲೇ ಇದ್ದಂತ ಆನಂದವರ್ಧನ ಅಲ್ಲಿ ಧ್ವನಿ ತತ್ವವನ್ನ ಹೇಳಿದ್ದ. ಆದ್ರೆ ದಂಡಿಯಲ್ಲಿ ಕಾಣದ, ದಂಡಿಯಲ್ಲಿ ನಾವು ಕೇಳದೇ ಇರುವಂತಹ ಒಂದು ಧ್ವನಿ ವಿಚಾರವನ್ನ ಆತನ ಪ್ರೇರಣೆಯಿಂದ ಬರೆಯಲ್ಪಟ್ಟಂತಹ ಕನ್ನಡದ ಕವಿರಾಜ ಮಾರ್ಗದಲ್ಲಿ ಧ್ವನಿ ಎಂಬ ಪದವನ್ನ ನಾವು ಕೇಳ್ತೀವಿ. ಜೊತೆಗೆ ಧ್ವನಿಯನ್ನ ಅದನ್ನ ಅಲಂಕಾರ ಅಂತೇಳಿ ಗುರುತಿಸಿರುವಂತಹ ಅಂಶವನ್ನು ಕೂಡ ನಾವು ನೋಡ್ಬೇಕು. ಯಾಕೆಂತಂದ್ರೆ ಧ್ವನಿ ಎಂಬುದು ಅಲಂಕಾರನೂ ಆಗ್ಬೋದು, ವಸ್ತು ಆಗ್ಬೋದು, ಅಲ್ಲೆಲ್ಲ ಆಮೇಲೆ ಪ್ರಭೇದಗಳು ಬರ್ತವೆ. ರಸಧ್ವನಿ, ಅಲಂಕಾರ ಧ್ವನಿ, ವಸ್ತು ಧ್ವನಿ ಅನ್ನುವಂಥ ವಿಚಾರಗಳು ಧ್ವನಿ ಪ್ರಭೇದಗಳಲ್ಲಿ ಸೇರುತ್ತೆ. ಆದ್ರೆ ಧ್ವನಿಯನ್ನು ಕೂಡ ಒಂದು ಅಲಂಕಾರ ಅಂತೇಳಿ ನಮ್ಮ ಕವಿರಾಜ ಮಾರ್ಗಕಾರ ಗುರುತಿಸಿದ್ದ ಅನ್ನುವಂಥದ್ದು. ಆದ್ರೆ ಇದು ಸರಿಯಾಯಿತು. ಆದ್ರೆ ಮುಂದೆ ಧ್ವನಿ ಸುಗಮ್, ಧ್ವನಿಯಿಂದ ಹುಟ್ಟುತ್ತೆ ಅನ್ನುವಂಥ ಮಾತು ಹೇಳಿದ. ಶಬ್ದದಿಂದಂ ಅರ್ಥದೇ ದೂಷ್ಯಂ, ಶಬ್ದದಿಂದ ಮಾತ್ರ ಧ್ವನಿ ಹುಟ್ಟುತ್ತೆ, ಆದ್ರೆ ಅರ್ಥದಿಂದ ದೂಷ್ಯವಾಗುತ್ತೆ ಅನ್ನುವಂಥ ಮಾತು ಇದು ವಿಚಿತ್ರವಾದ ಅಭಿಪ್ರಾಯ ಆಗಿದೆ ಕವಿರಾಜ ಮಾರ್ಗಕಾರಂದು. ಇದು ಸ್ಪಷ್ಟವಾದ ಒಂದು ಅರ್ಥವನ್ನು ಕೊಡೋದಿಲ್ಲ ಅಂತ ಹೇಳ್ತಾ, ಇನ್ನು ಬಹಳ ಮುಖ್ಯವಾಗಿ ಎರಡನೆಯ ನಾಗವರ್ಮ ಕಾವ್ಯಾವಲೋಕನ ಅನ್ನುವಂಥ ಕೃತಿಯನ್ನು ಬರೀತಾನೆ. ಆತ ನಿರತಿಶಯ ಕಾವ್ಯ ಶೋಭಾಕರಗಳಾಗಿರ್ಪ ಧರ್ಮವು ಗುಣಮಕ್ಕುಂ. ಹೆಚ್ಚು ಕಡಿಮೆ ನಾವು ದಂಡಿಯ ವಿಚಾರವನ್ನೇ ತಗೊಂಡ್ರೆ ಕಾವ್ಯಂ ಶೋಭಾಕರನ್ ಅಲಂಕಾರನ್ ಪ್ರತ್ಯಕ್ಷತೆ ಅನ್ನುವಂಥ ಮಾತೇನಿದೆ ಅಲ್ಲ, ಅದನ್ನೇ ಕನ್ನಡದಲ್ಲಿ ನಿರತಿಶಯ ಕಾವ್ಯ ಶೋಭಾಕರಂಗಳಾಗಿರ್ಪ ಅಂದ್ರೆ ಕಾವ್ಯಕ್ಕೆ ಶೋಭೆಯನ್ನು ತಂದು ಕೊಡುವಂತ ಧರ್ಮಗಳು ಗುಣಗಳು ಅನ್ನುವಂಥ ಮಾತನ್ನ ಹೇಳುವಂಥದ್ದನ್ನ ನೋಡ್ತೀವಿ. ವಾಮನ ಪದರಚನಾತಿಶಯ ರೀತಿ, ವಾಮನ ವಿಶಿಷ್ಟ ಪದರಚನಾ ರೀತಿ ಅನ್ನೋದನ್ನ ಈತ ಸ್ವಲ್ಪ ಬದಲಾಯಿಸಿ ಪದರಚನಾ ಅತಿಶಯ ರೀತಿ ವಿನೂತ ವಸ್ತು ಕೃತಿಗೊಪ್ಪುವ ಮೇ ಅನ್ನುವಂಥದ್ದು. ಇದ್ರಲ್ಲಿ ಬಹಳ ಮುಖ್ಯವಾದ ಮಾತು ಅಂದ್ರೆ ರೀತಿ ಕೃತಿಗೆ ಒಪ್ಪುವ ಮೈ ಅನ್ನುವಂಥ ಮಾತಿದೆಯಲ್ಲ, ಅದು ಬಹಳ ಮುಖ್ಯ. ಯಾಕೆಂತಂದ್ರೆ ವಾಮನ ರೀತಿಯನ್ನು ಆತ್ಮ ಎಂದು ಕರೆದ, ಆದ್ರೆ ನಾಗವರ್ಮ ಸ್ಪಷ್ಟವಾಗಿ ರೀತಿಯನ್ನ ಮೈ ಅಂದ್ರೆ ಶರೀರ ಅಂತ ಕರೀತಾನೆ. ಅದಕ್ಕೆ ಸೂಕ್ತ ಸ್ಥಾನವನ್ನ ನಮ್ಮ ಕನ್ನಡದ ನಾಗವರ್ಮ ಕೊಟ್ಟ ಅನ್ನುವಂಥದ್ದು ನೋಡ್ರಿ. ನಮ್ಮ ಕನ್ನಡಿಗರ ಸೋಪಜ್ಞತೆ ಇಲ್ಲಿ ವ್ಯಕ್ತವಾಗುತ್ತೆ ಅನ್ನುವಂಥದ್ದನ್ನ ನೋಡ್ಬೋದು. ಈ ವಾಕ್ಯಗಳು ಮುಖ್ಯ ಆಗುತ್ತೆ. ರೀತಿ ವಿನೂತ ವಸ್ತು ಕೃತಿಗೊಪ್ಪುವ ಮೈ ಅನ್ನೋದನ್ನ ಅನೇಕ ಪರೀಕ್ಷೆಗಳಲ್ಲಿ ಕೇಳಿರ್ತಾರೆ. ನಾಗವರ್ಮ ನಾಗವರ್ಮ ಈ ಮಾತನ್ನ ಹೇಳಿದಂಥವನು. ಇದು ಸರಿಯಾದ ಗ್ರಹಿಕೆ. ಈ ವಾಮನನ ತಪ್ಪನ್ನ ಈತ ಸರಿ ಮಾಡಿದ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಇನ್ನು ಕವಿಕಾಮದೇವ ಅನ್ನುವಂಥ ಒಬ್ಬ
ಲಾಕ್ಷಣಿಕ ಬರ್ತಾನೆ. ಚಿತ್ತದಿಂ ಕಾಣ್ಬುದು ಭಾವಂ ಭಾವದಿಂ ಪುಟ್ಟುಗಂ ಒದವಿ ರಸಂಗಳ್ ರಸವ್ಯಕ್ತಿಯಂ ಮಾಡ್ಬುದು ವಕ್ತೃಂ ವಕ್ತೃ ವಿಕ್ಷೇಪಣಂ ವಿಳಸನದಿಂದೀಗಳ್ ಇಂತಿ ರಸಂ ಪುಟ್ಟುಗಂ. ರಸ ಹುಟ್ಟುವುದರ ಬಗ್ಗೆ ಕವಿ ಕಾಮದೇವನ ವಿಚಾರ ಇದು. ಬಹುಶಃ ಭರತನ ರಸಸೂತ್ರ ಭಾವ ವಿಭವಾನುಭಾವ ವ್ಯಭಿಚಾರ ಸಂಯೋಗ ರಸ ನಿಷ್ಪತ್ತಿ ಅನ್ನುವಂಥ ಸೂತ್ರ ಇಟ್ಕೊಂಡು ನಮ್ಮ ಮುಂದೆ ಇದೆ. ಆದರೆ ಇಲ್ಲಿ ಸ್ವಲ್ಪ ಭಿನ್ನವಾಗಿ ಕವಿ ಕಾಮದೇವ ಹೇಳುವಂಥದ್ದು ಏನಂತಂದ್ರೆ, ಮನಸ್ಸಿನಲ್ಲಿ ಚಿತ್ತದಿಂ ಕಾಣ್ಬೋದು ಭಾವ, ಭಾವ ಮನಸ್ಸಿನಲ್ಲಿ ಇರುತ್ತೆ, ಭಾವದಿಂ ಪುಟ್ಟುಗಂ ಅದವೇ ರಸ, ಭಾವದಿಂದನೇ ರಸಗಳಾಗುತ್ತೆ ಅನ್ನುವಂಥ ಮಾತನ್ನ ಹೇಳುವಂಥದ್ದು ಕವಿ ಕಾಮದೇವ. ಸೊ ನಾವು ನೋಡ್ತೀವಿ ರಸಗಳ ಒಟ್ಟಿಗೆ ಸ್ಥಾಯಿ ಭಾವಗಳು ಪ್ರಕಾಶ ಹೊಂದಿ ರಸಗಳಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹೆಚ್ಚು ಕಡಿಮೆ ಇದು ಅದಕ್ಕೂ ಹೋಲುತ್ತೆ ಅನ್ನುವಂಥದ್ದು. 8 ಸ್ಥಾಯಿ ಭಾವಗಳಿದೆ. ಆ 8 ಸ್ಥಾಯಿ ಭಾವಗಳು ಪ್ರಕರ್ಷಣಗೊಂಡು ರಸಗಳಾಗುತ್ತೆ ಅನ್ನುವಂಥ ವಿಚಾರವನ್ನ ನಾವು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ನೋಡ್ತೀವಿ. ಅದೇ ಹೆಚ್ಚು ಕಡಿಮೆ ಅಭಿಪ್ರಾಯವನ್ನ ಕವಿ ಕಾಮದೇವ ಹೇಳ್ತಾನೆ. ಅಂದ್ರೆ ರಸವ್ಯಕ್ತಿಯಂ ಮಾಳ್ಪದು ವಕ್ತೃಂ ವಕ್ತೃ ವಿಕ್ಷೇಪಣ ವಿಳಸನದಿಂದೀಗಳ್ ಇಂತಿ ರಸಂ ಪುಟ್ಟುಗಂ ಅನ್ನುವಂಥ ವಿಚಾರ ಕೂಡ ಇದೆ. ಒಟ್ಟಾರೆ ರಸ ಹುಟ್ಟುವಂತ ವಿಚಾರವನ್ನ ಕವಿ ಕಾಮದೇವ ಸಂಕ್ಷಿಪ್ತವಾಗಿ ಹೀಗೆ ಹೇಳಿದ್ದಾನೆ. ಇನ್ನು ಸಾಳ್ವ ಆತ ರಸರತ್ನಾಕರ ಎನ್ನುವಂತಹ ಗ್ರಂಥವನ್ನು ಬರೆದಿದ್ದಾನೆ. ಭಾವದೆ ಪುಟ್ಟಿದ ರಸಮಂ ಭಾವುಕರ ಅದನ್ನು ಅರಿದು ಸವಿಯುವುದೇ ಅನುಭಾವಂ. ಒಂದೊಂಥರ ವಿಚಿತ್ರವಾದ ಅಭಿಪ್ರಾಯ ಇದೆ. ಭಾವದಿಂದ ಹುಟ್ಟುತ್ತೆ ರಸ ಅನ್ನುವಂಥದ್ದು. ಈ ರಸನ ಅನ್ನುವಂಥದ್ದು ಬಹುಶಃ ಭಾವನ ಅರ್ಥದಲ್ಲೇ ಹೇಳಿದ್ದಾನೆ ಅನ್ನುವಂಥದ್ದನ್ನು ಕಾಣುತ್ತೆ. ಬಹುತೇಕ ಭಾವುಕರು ಅದನ್ನು ಅರಿದು ಸವಿಯುವುದೇ ಅನುಭಾವಂ ಅಂತಾನೆ. ಇಲ್ಲಿ ಭಾವುಕರು ಅಂತಂದ್ರೆ ಸಹೃದಯರು ಅಂತ ಆಗುತ್ತೆ. ಸಹೃದಯರು ಸವಿಯುವುದೇ ಅನುಭಾವಂ. ಇಲ್ಲಿ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿರುವ ಅನುಭವಕ್ಕೂ ಇಲ್ಲಿರುವ ಅನುಭವಕ್ಕೂ ಬಹಳಷ್ಟು ವ್ಯತ್ಯಾಸ ಆಗುತ್ತೆ. ಅಲ್ಲಿ ಅನುಭವ ಅಂತ ಕರೆದಿರೋದು ಕೆಲವೊಂದು ನಾವು ದೈಹಿಕ ಒಂದಿಷ್ಟು ಪ್ರತಿಕ್ರಿಯೆಗಳನ್ನ ಅನುಭವ ಅಂತ ಹೇಳಿ ಅಲ್ಲಿ ಕರೆದಿದ್ದಾರೆ. ಭಾವನೆಗೊಳಗಾದಾಗ ಮನುಷ್ಯ ಒಂದಿಷ್ಟು ದೈಹಿಕ ಪ್ರತಿಕ್ರಿಯೆಗಳಿಗೆ ಒಳಗಾಗುತ್ತಾನೆ. ಕಣ್ಣು ಕೆಂಪು ಮಾಡ್ಕೊಳ್ಳುವುದು, ನಾಚಿಕೆಯ ಸ್ವಭಾವ, ಹಿಂಜರಿಕೆ, ಇಂಥವೆಲ್ಲ ಅನೇಕ ಅನುಭವಗಳನ್ನ ನಾವು ನೋಡ್ತೀವಿ, ಅನುಭವ. ಆದ್ರೆ ಇಲ್ಲೇನಂತಕ್ಕಂಥದ್ದು ಅಂದ್ರೆ ಸಹೃದಯರಿಗೆ ಆಗುವಂತ ರಸಾನುಭವವನ್ನ ಅನುಭವ ಅನ್ನುವಂಥ ಮಾತಿನಿಂದ ಸಾಳ್ವ ಕರೆದಿದ್ದಾನೆ. ಇದೊಂಥರ ವಿನೂತನವಾದ ವಿಚಾರ ಅನ್ನುವಂಥದ್ದನ್ನು ನೋಡ್ಬೋದು. ಒಟ್ಟಾರೆಯಾಗಿ ಕೊನೆಗೆ ಕವಿ ಸೃಷ್ಟಿಯ ಮಹತ್ವವನ್ನ ಹೇಳುವಂತ ನಮ್ಮ ಕನ್ನಡದ ಒಂದು ಪದ್ಯದೊಂದಿಗೆ ಈ ಒಂದು ವಿಚಾರವನ್ನ ಇಲ್ಲಿಗೆ ಮುಗಿಸೋಣ. ಬಹಳ ಮುಖ್ಯವಾಗಿ ಮಮ್ಮಟ ಹೇಳಿದ್ದ ನಿಯತಿಕೃತನ್ ನಿಯಮರಹಿತಂ ಅಂತ ಹೇಳಿ. ಕವಿಗೆ ನಿಯತಿಕೃತನ್ ನಿಯಮರಹಿತಂ. ಕವಿ ನಿಯತಿಕೃತಂ, ನಿಯತಿ ಅಂದ್ರೆ ನಿಯಮ, ಇದನ್ನು ಮಾಡುವಂಥದ್ದು ಬ್ರಹ್ಮ ಅಂತ ಹೇಳ್ತೀವಿ. ಆದ್ರೆ ಕವಿನೂ ಕೂಡ ನಿಯತಿಗಳನ್ನು ಮಾಡಬಲ್ಲ, ನಿಯಮಗಳನ್ನು ಮುರಿಯಬಲ್ಲ ಅನ್ನುವಂಥದ್ದು. ತನ್ನ ಕಾವ್ಯ ಪ್ರಪಂಚದಲ್ಲಿ ಬ್ರಹ್ಮನ ಅಂತೆಯೇ ಪ್ರತಿಸೃಷ್ಟಿಯನ್ನು ಮಾಡಿ ನಿಯತಿಕೃತನೂ ಆಗ್ತಾನೆ, ನಿಯಮರಹಿತನೂ ಕೂಡ ಆಗುವಂಥದ್ದು. ಆದ್ರೆ ನಿಯತಿಕೃತ ಬ್ರಹ್ಮ ಸೃಷ್ಟಿಯಲ್ಲಿ ಬಂಧನಗಳು ಹಲವು ಇದೆ. ಅವು ಆ ಬಂಧನಗಳಿಗೆ ಒಳಗಾಗಿನೇ ನಿಯತಿಗೆ ಒಂದಿಷ್ಟು ಏನು ಕಟ್ಟುಪಾಡುಗಳಿದೆ ಅದರಂತೆಯೇ ನಡಿಬೇಕು. ಆದ್ರೆ ಕಾವ್ಯ ಪ್ರಪಂಚದಲ್ಲಿ ಕವಿಗೆ ಯಾವ ನಿಯತಿಗಳು ಇಲ್ಲ, ನಿಯಮರಹಿತ ಅವನು ಅನ್ನುವಂಥ ಮಾತನ್ನ ನೋಡ್ತೀವಿ. ಸೊ ಅದಕ್ಕೆ ಕೊನೆಗೆ ನೇಮಿಚಂದ್ರನ ಲೀಲಾವತಿ ಪ್ರಬಂಧದ ಕನ್ನಡದ ಬಹು ಮುಖ್ಯವಾದ ಪದ್ಯ, ಕವಿ ಸೃಷ್ಟಿಯ ಮಹತ್ವವನ್ನು ಸಾರುವ ಪದ್ಯ ಇದು. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ ವಾಮನ ಕ್ರಮಂ ಮುಟ್ಟುಗೆ ಮುಟ್ಟದಿರ್ಕೆ ನಭಮಂ ಅರನಂ ನರನೊತ್ತಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ ಕವಿಗಳು ಕೃತಿ ಬಂಧದೊಳಲ್ತೆ ಕಟ್ಟಿದರ್ ಮುಟ್ಟಿದರ್ ಇಕ್ಕಿ ಮೆಟ್ಟಿದರ್ ಇದು ಏನ್ ಅಕ್ಕಳಮು ಕವೀಂದ್ರರ ಅನ್ನುವಂತ ಮಾತು. ಸೊ ನಮಗ್ ಗೊತ್ತಿಲ್ಲ ಕಟ್ಟಿದಾರೋ ಕಟ್ಟದೆ ಬಿಟ್ಟಿದ್ದಾರೋ ಕಡಲಂ ಕಪಿಸಂತತಿ. ಕಪಿಸಂತತಿಗಳು ಕಡಲಿಗೆ ಸೇತುವೆಯನ್ನು ಕಟ್ಟಿದಾರೋ ಕಟ್ಟಿಲ್ವೋ ಗೊತ್ತಿಲ್ಲ. ವಾಮನ ಕ್ರಮಂ ಮುಟ್ಟುಗೆ ಮುಟ್ಟುದಕ್ಕೆ, ವಾಮನ ಅವತಾರಿಯಾದ ವಿಷ್ಣು ವಾಮನ ಕ್ರಮಂ ಮುಟ್ಟುಗೆ ಮುಟ್ಟದಿರ್ಕೆ ನಭಮಂ ಅಂದ್ರೆ ಆಕಾಶದ ಎತ್ತರಕ್ಕೆ ಬೆಳೆದ್ನೋ ಇಲ್ಲ ಗೊತ್ತಿಲ್ಲ. ಅರನಂ ನರನೊತ್ತಿ ಗಂಟಲಂ, ವಿಷ್ಣು ಬಲಿಚಕ್ರಿ, ನರ ಅಂದ್ರೆ ಇಲ್ಲಿ ಬಲಿಚಕ್ರವರ್ತಿ, ಆತನವನ್ನು ಒತ್ತಿ ತುಳಿದು ಗಂಟಲಂ ಮೆಟ್ಟುಗೆ ಮೆಟ್ಟಿದನೋ ಇಲ್ವೋ ಗೊತ್ತಿಲ್ಲ. ಇವೆಲ್ಲ ನಮಗೆ ನಡೆದಿವೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಮೆಟ್ಟದಿರ್ಕೆ ಕವಿಗಳು ಕೃತಿ ಬಂಧದೊಳಲ್ತೆ, ತಮ್ಮ ಕೃತಿಗಳಲ್ಲಿ ಕವಿಗಳು ಇದನ್ನೆಲ್ಲವನ್ನು ಸಾಧಿಸಿದ್ದಾರೆ ಎನ್ನುವಂತ ಮಾತನ್ನ
ನೇಮಿಚಂದ್ರ ಹೇಳ್ತಾನೆ. ಕಟ್ಟಿದ ಮುಟ್ಟಿದ ರಿಕ್ಕಿ ಮೆಟ್ಟಿದ ಇದೇನು ಅಗ್ಗಳಮು ಕವೀಂದ್ರರ ಶಕ್ತಿ ಎಷ್ಟು ಆಗಿದೆ. ಜನ ಕವಿಗಳು ಬರೆದಿದ್ದಾರೆ ಅಂದ್ರೆ ಜನ ಅದನ್ನು ಆಸ್ವಾದಿಸ್ತಾರೆ, ನಂಬುವಂತ ಮಟ್ಟಕ್ಕೆ ಬರ್ತಾರೆ. ಕವಿಗಳು ಸೃಷ್ಟಿಸಿದ ಪಾತ್ರಗಳು ದೈವಗಳಾಗಿದೆ, ಕವಿಗಳು ಸೃಷ್ಟಿಸಿದ ಕಥೆಗಳು ಮಹಾಗ್ರಂಥಗಳಾಗಿದೆ. ಇಷ್ಟು ಶಕ್ತಿ ಕವಿಗಳಿಗಿದೆ ಅನ್ನುವಂಥ ಮಾತನ್ನ ನೇಮಿಚಂದ್ರ ಹೇಳ್ತಾನೆ. ಸೊ ನಾವು ಕೂಡ ಇಲ್ಲಿ ಕವಿ ಮಹತ್ವವನ್ನ ಸಾರ್ತಾ ಸಹೃದಯನ ಮಹತ್ವವನ್ನು ಕೂಡ ಒಟ್ಟಾರೆಯಾಗಿ ಇಡೀ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಅಥವಾ ಈ ಒಂದು ಪತ್ರಿಕೆ ಏನಿದೆ ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ನಾನು ಇದುವರೆಗೆ ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತೆ ಭಾರತೀಯ ಲಾಕ್ಷಣಿಕರ ವಿಚಾರಧಾರೆಗಳನ್ನ ನೋಡಿದೆವು. ಬಹಳ ಮುಖ್ಯವಾಗಿ ಕಾವ್ಯ ಲಕ್ಷಣಗಳು ಅನ್ನುವಂಥ ಉಪಶೀರ್ಷಿಕೆಯನ್ನು ಇಟ್ಕೊಂಡು ಅದರಲ್ಲಿ ಕಾವ್ಯ ಜಗತ್ತು ಅಂತ ಕರೀತಾರೆ ತಿಪ್ಪೇರುದ್ರ ಸ್ವಾಮಿಯವರು ಅಂತ ಹೇಳಿದೆ. ಆ ಕಾವ್ಯ ಜಗತ್ತಿನಲ್ಲಿ ಬರಬಹುದಾದ ಕವಿ, ಕಾವ್ಯ, ಸಹೃದಯ ಏನಿದೆ ಇದರ ಕುರಿತು ನಾವು ಚರ್ಚೆಯನ್ನ ಮಾಡಿದ್ವು ಅನ್ನುವಂಥದ್ದು. ಸೊ ಇವೆಲ್ಲ ಒಂದು ಸುತ್ತು ಅಂದ್ರೆ ಕಾವ್ಯ ಎಂದರೇನು ಅನ್ನುವುದೇ ಪ್ರಾರಂಭದಲ್ಲಿ ಇಟ್ಕೊಂಡು ಕಾವ್ಯ ಯಾವುದು, ಕಾವ್ಯ ಎಂದರೇನು, ಕಾವ್ಯದ ಸೃಷ್ಟಿಗೆ ಕಾರಣಗಳು, ಕಾವ್ಯದ ಪರಿಣಾಮಗಳು ಮತ್ತು ಕಾವ್ಯದ ಫಲಾನುಭವಿಗಳು, ಪ್ರಯೋಜನ ಕರ್ತೃ ಯಾರು ಅನ್ನುವಂಥ ವಿಚಾರಗಳನ್ನ ಮುಗಿಸುತ್ತಾ ಇಲ್ಲಿಗೆ ಕಾವ್ಯ ಲಕ್ಷಣಗಳ ಒಂದು ಉಪಶೀರ್ಷಿಕೆಯ ಒಂದು ವಿಡಿಯೋಗಳು ಅಂದ್ರೆ ಏನು 1 ರಿಂದ 10ರವರೆಗಿನ ಅಧಿವೇಶನಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಅಧಿವೇಶನಗಳಲ್ಲಿ ನಾವು ಬಹಳ ಮುಖ್ಯವಾಗಿ ಒಂದೊಂದಾಗಿ ಅಲಂಕಾರ ಪ್ರಸ್ಥಾನ, ಅಲಂಕಾರದ ವಿಚಾರಗಳು, ರೀತಿ ಪ್ರಸ್ಥಾನ, ಧ್ವನಿ ಪ್ರಸ್ಥಾನ, ರೀತಿ ಅಂದ್ರೇನು, ಧ್ವನಿ ಅಂದ್ರೇನು, ರಸಾನುಭವ, ಧ್ವನಿ ಪ್ರಭೇದಗಳು, ಹೀಗೆ ಅನೇಕ ವಿಚಾರಗಳಿದೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ. ಅವುಗಳೆಲ್ಲವನ್ನು ಕೂಡ ತಿಳಿಯುವ ಪ್ರಯತ್ನವನ್ನ ಮುಂದಿನ ವಿಡಿಯೋಗಳಲ್ಲಿ ಮಾಡೋಣ ವಿದ್ಯಾರ್ಥಿಗಳೇ ಆಯ್ತಾ. ಒಟ್ಟಾರೆ ಉಪಸಂಹಾರವನ್ನ ಇದುವರೆಗೆ ಹೇಳಿದೆ. ಸೊ ಕೆಲವೊಂದಿಷ್ಟು ಈ ಅಧಿವೇಶನಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಮೌಲ್ಯಮಾಪನವನ್ನು ನೋಡೋಣ. ಕಟ್ಟಿಯು ಮೇನು ಮಾಲೆಗಾರನ ಹೊಸ ಭಾಷೆಗ ಮುಡಿವ ಭೋಗಿಗಳಿಲ್ಲದೆ ಬಾಡಿపోಗುದೆ ಎಂದು ಹೇಳಿದ ಕನ್ನಡದ ಕವಿ ಈಗಾಗಲೇ ನಿಮ್ಗೆ ಹೇಳಿದಂತೆ ಚೆನ್ನ ಕವಿ ಎನ್ನುವಂಥದ್ದನ್ನ ನೋಡ್ತೀವಿ ನಾವು. ಅಧಿಕಾರಿ ಛಾತ್ರ ವಿಮಲ ಪ್ರತಿಭಾನಶಾಲಿ ಸಹೃದಯ ಎಂದು ಸಹೃದಯನ ಕುರಿತು ಹೇಳಿದ ಲಾಕ್ಷಣಿಕ ಅಭಿನವ ಗುಪ್ತ ಅನ್ನುವಂಥದ್ದು. ನಿಯತಿ ಕುರ್ತಾನ್ ನಿಯಮರಹಿತಾಂ ಎಂದು ಹೇಳಿದ ಲಾಕ್ಷಣಿಕ ಮಮ್ಮಟ ಅನ್ನುವಂಥದ್ದು. ಪದರಚನಾತಿಶಯ ರೀತಿ ಎಂದು ರೀತಿಯ ಲಕ್ಷಣ ಹೇಳಿದ ಕನ್ನಡಿಗ. ನಾವು ನೋಡ್ತಾ ಇದ್ವಿ ನಾಗವರ್ಮ 2. ಭಾರತೀಯ ಕಾವ್ಯ ಮೀಮಾಂಸೆ ಎಂಬ ವಿದ್ವತ್ಪೂರ್ಣ ಗ್ರಂಥ ರಚಿಸಿದ್ದು ಈ ಲೇಖಕರು BM ಶ್ರೀ ತೀನಂ ಶ್ರೀ ಜಯಸೂರ್ಯಪ್ಪ ಕುವೆಂಪು ಅವರು. ಸರಿಯಾದ ಉತ್ತರ ತೀನಂ ಶ್ರೀಕಂಠಯ್ಯನವರು. ಸರಿಯಾದ ಉತ್ತರ. ಸೊ ವಿದ್ಯಾರ್ಥಿಗಳೇ, ಈ ಒಂದು 1 ರಿಂದ 10ರವರೆಗಿನ ಏನು ಅಧಿವೇಶನಗಳ ವಿಡಿಯೋಗಳು ನಿಮಗೆ ಒಂದಿಷ್ಟು ಅನುಕೂಲವಾಗಿವೆ ಅಂತ ಭಾವಿಸ್ತಾ, ಮತ್ತೇನಾದರೂ ಪ್ರಶ್ನೆಗಳಿದ್ದರೆ ಖಂಡಿತ ಇದನ್ನು ಕಾಮೆಂಟ್ ಮೂಲಕ ತಿಳಿಸಿ ಪರಿಹರಿಸುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು ವಿದ್ಯಾರ್ಥಿಗಳೇ.